ಅಂತ ಕೇಳ್ತಾ ಇದ್ದೀವಿ. ಈ ಸಲ ಬಿಗ್ ಬಾಸ್ ಏನು ಅನಿಸ್ತಾ ಇದೆ ನಿಮಗೆ ಅಂತ? ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಇದುವರೆಗೂ 10 ಸೀಸನ್ ಆಗ್ತಾ ಇದೆ. ನನ್ನ ಸೀಸನ್ನೂ ಸೇರಿದಂತೆ ನಾನು ಯಾವ ಸೀಸನ್ನು ಕೂಡ ಅಷ್ಟಾಗಿ ನೋಡಿಲ್ಲ. ಬಟ್ ನಮ್ದು ಹೇಗೆ ಅಂತ ಹೇಳಿದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಅವಾಗೆಲ್ಲ ಇದ್ದಾಗ ಕೆಲವೊಂದು ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ಸೀನ್ಸ್ ನೋಡ್ತಾ ಇದ್ದೆ, ಯಾಕಂದರೆ ಇಂಟರ್ವ್ಯೂಸ್ ಮಾಡಬೇಕಾದಾಗ. ಹಾಗಾಗಿ ಇಂಟರ್ವ್ಯೂಸ್ ಮಾಡೋದಕ್ಕೆ ಅಂತ ಒಂದಷ್ಟು ನೋಡ್ತಾ ಇದ್ದೆ. ಬಟ್ ಈಗ ಸಮಯನೂ ಕೂಡ ಸಿಗೋದಿಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿ ಬಿಗ್ ಬಾಸ್. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ನೋಡ್ದಂಗೆ ನಿಮ್ಗೆ ಈ ವಿಷಯದ ಬಿಗ್ ಬಾಸ್ ಯಾರು ಹೈಪ್ ನೋಡ್ದಂಗೆ ನಿಮಗೆ ನೋಡ್ತೀರಾ ಅನ್ಸುತ್ತೆ? ಅವ್ರು ತುಂಬಾ ಫಾಲೋ ಮಾಡ್ತಾರೆ. ನಾನು ನೋಡ್ತಾ ಇದ್ದೀನಿ. ನಾನು ಮೊನ್ನೆ ತಾನೇ ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ ಇಂಟರ್ವ್ಯೂ ಕೂಡ ತಗೊಂಡೆ. ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ ಅವ್ರು ಹೇಳ್ತಾ ಇರೋದಂದ್ರೆ ವರ್ತೂರು ಸಂತೋಷ್ ಅವರು ಗೆಲ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನಾನು ಪರ್ಸ್ನಲಿ ಕೇಳೋದಾದ್ರೆ ಸಂಗೀತ ಅವರು ವಿನ್ ಆಗಬೇಕು ಅಂತ. ಸ್ಟ್ರಾಂಗ್ ಕಂಟೆಸ್ಟೆಂಟ್. ಎಸ್, ನನಗನ್ಸೋದು ಈಗ ಫೈನಲ್ ಅಲ್ಲಿ ಇದ್ದಾರೆ, ಕಾರ್ತಿಕ್ ಇದ್ದಾರೆ. ಯಾಕಂದ್ರೆ ಸೀಸನ್ 3 ಆದ ನಂತರ ಶ್ರುತಿ ಮ್ಯಾಮ್ ಗೆದ್ದ ನಂತರ ಒಬ್ರು ಲೇಡಿ ಯಾರು ಅಂದ್ರೆ ಗರ್ಲ್ಸ್ ಯಾರು ಗೆದ್ದೇ ಇಲ್ಲ. ಸೊ ಅದಕ್ಕೆ ಗರ್ಲ್ ಪವರ್, ಅದಕ್ಕೆ ಈ ಸಾರಿ ಸಂಗೀತ ಅವರು ಗೆಲ್ಲಬೇಕು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಸಂಗೀತ ಅವ್ರ ಕಡೆಯಿಂದ ಸಂಗೀತ ಅವ್ರ ಪರವಾಗಿ ಬ್ಯಾಟಿಂಗ್ ನಡೀತಾ ಇದೆ. ಬಟ್ ಹೌದು, ಈ ಸತಿ ಬಿಗ್ ಬಾಸ್ ಅಲ್ಲಿ ಸಂಗೀತ ಅವ್ರು ನಿಜ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋಸ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅಂಡ್ ಕಾರ್ತಿಕ್ ಇಸ್ ಆಲ್ಸೋ ವೆರಿ ಗುಡ್, ವಿನಯ್ ಇಸ್ ಆಲ್ಸೋ ವೆರಿ ಗುಡ್. ಅಂಡ್ ಒನ್ ಮೋರ್ ನಮ್ರತಾ ಇದ್ದಾರೆ. ಈಗ ನಮ್ರತಾ ಸ್ಟಿಲ್ ಇರಲ್ಲ, ನಮ್ರತಾ ಈಸ್ ಆಲ್ಸೋ ಗುಡ್. ಸೊ ಈಗಿರೋಂಥ ಅಷ್ಟು ಕಂಟೆಸ್ಟೆಂಟ್ಸು ನಾನೊಬ್ಬ ವರ್ತೂರು ಸಂತೋಷ್ ಆ್ಯಂಡ್ ತುಕಾಲಿ ಸಂತೋಷ್, ಪ್ರತಾಪ್. ನಾನು ಒಬ್ಬ ಎಕ್ಸ್ ಕಂಟೆಸ್ಟೆಂಟ್ ಆಗಿ ಹೇಳೋದಾದ್ರೆ, ಈಗ ಫಿನಾಲೆ ವೀಕ್ ತನಕ ನಾವು ಯಾರು ಬರ್ತೀವಲ್ಲ, 14 ವೀಕ್ಸ್ ಇದ್ದು ನಾವು ಯಾರು ಬರ್ತೀವಲ್ಲ, 5 ಜನ 6 ಜನ ಯಾರೇ ಇದ್ರು ಕೂಡ ದೇ ಆರ್ ಆಲ್ ವಿನ್ನರ್ಸ್. ಯಾಕೆ ಅಂತ ಹೇಳಿದ್ರೆ ಅಷ್ಟು 100 ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗಿ ಬರೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಚಾಲೆಂಜ್. ಅಲ್ಲೇ ವಿನ್ ಆಗ್ಬಿಟ್ಟಿದ್ದಾರೆ. ಇಟ್ಸ್ ಅ ಮ್ಯಾಟರ್ ಆಫ್ ಒಂದು ವಿನ್ನರ್, ಒಂದು ಟ್ರೋಫಿ ಅನ್ನೋದಷ್ಟೇನೆ. ಬಟ್ ಆಲ್ ದ 5-6 ಆರ್ ದ ವಿನ್ನರ್ಸ್ ನನ್ನ ಪ್ರಕಾರ ಹೇಳಬೇಕು. ಥ್ಯಾಂಕ್ ಯು.